ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮೋ ನಮಃ. ಓಂ ನಮಃ ಶಿವಾಯ. ನಿನ್ನೆ ದಿವಸ ಸದ್ಗುರು ಸಿದ್ಧಾರೂಢರು ಗಜದಂಡ ಗುರುಗಳಿಂದ ಆಶೀರ್ವಾದವನ್ನು ಪಡೆದು ಅವರ ಆಣತಿಯಂತೆ ಕ್ಷೇತ್ರಗಳನ್ನು ಸಂಚಾರ ಮಾಡಲಿಕ್ಕೆ ಹೊರಟು ನಿಂದಿರ್ತಾರೆ. ಮುಂದೆ ಅವರು ಅಲ್ಲಿಂದ ಹೊರಟು ಹಳೆಯ ಹಂಪಿ ಪಟ್ಟಣಕ್ಕೆ ಬರ್ತಾರೆ. ಬಂದು ಅಲ್ಲಿ ಹಂಪಿಯಲ್ಲಿರ್ತಕ್ಕಂಥ ವಿರೂಪಾಕ್ಷ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಅವರಿಗೆ ಇದು ತಪೋಭೂಮಿ ಐತಿ ಅಂತೇಳಿ ಭಾಸಕ್ಕತಿ. ಅವಾಗ ಅವ್ರು ಏನು ಮಾಡ್ತಾರಂದ್ರೆ ಇದನ್ನು ಪರೀಕ್ಷೆ ಮಾಡಿ ನೋಡಬೇಕು ಅಂತ ತಿಳ್ಕೊಂಡ ಆ ಒಂದು ಹಳೆ ಹಂಪಿ ಪಟ್ಟಣದ ಪ್ರದೇಶದೊಳಗೆ 9 ದಿವಸಗಳ ಕಾಲ ನಿರಾಹಾರದಿಂದ ಇದ್ದು ಅಲ್ಲಿ ಧ್ಯಾನಾಸಕ್ತರಾಗಿ ಕೂಡ್ತಾರೆ. ಆವಾಗ 9 ದಿವಸ ಅವರು ಉಪವಾಸವಿದ್ದು ನೀರನ್ನು ಸಹ ಕುಡಿದ ಏನು ತಪಸ್ಸನ್ನು ಮಾಡಿದಾಗ ಅವರಿಗೆ ಯಾವುದೇ ವಿಘ್ನಗಳು ಬಾರದೆ ಮತ್ತು ಕರ್ಣಗಳ ತೊಂದರೆ ಆಗದೆ ಏನಾಗ್ತೈತಿ, ಸುಲಲಿತವಾಗಿ ಅಲ್ಲಿ ಧ್ಯಾನವನ್ನು ಪೂರೈಸ್ತಾರೆ. ಆವಾಗ ಸಿದ್ಧಾರೂಢರು ಇದು ತಪೋಭೂಮಿ ಐತಿ, ಇಲ್ಲೇ ತಪಸ್ಸು ಮಾಡೋರಿಗೆ ಏಕಾಂತತೆ ಸಿಗ್ತೈತಿ ಅಂತೇಳಿ ತಿಳ್ಕೊಂಡು ವಿಚಾರ ಮಾಡ್ಕೊತ ಮುಂದೆ ಹಂಗೆ ಪ್ರಯಾಣ ಬೆಳೆಸ್ತಾರೆ. ಬೆಳೆಸಿ ಆನೆಗುಂದಿಗೆ ಬರ್ತಾರೆ. ಆನೆಗುಂದಿಗೆ ಬರುವಷ್ಟರಲ್ಲಿ ಏನಾಗ್ತೈತಿ ಅಂತಂದ್ರೆ ಜೋರಾಗಿ ಮಳೆ ಬಂದ ಬಹಳ ಹೊತ್ತು ಮಳೆ ಧಾರಾಕಾರವಾಗಿ ಸುರಿತೈತಿ. ಆವಾಗ ಸಿದ್ಧಾರೂಢರು ಏನು ಮಾಡ್ತಾರೆ, ಒಂದು ಗುಡಿಯೊಳಗೆ ಹೋಗಿ ಕೂತ್ಕೋತಾರೆ. ಆ ಮಳೆ ನಿಂತ ಮೇಲೆ ಏನಾಗ್ತೈತಿ ಅಂದ್ರೆ ಆ ಊರಿನ ದನ ಕಾಯುವಂಥ ಗೋಪಾಲಕರು ಏನು ಮಾಡ್ತಾರೋ ದನಗಳನ್ನು ಹೊಡ್ಕೊಂಡು ಮೇಯಿಸಲಿಕ್ಕೆ ಆ ನದಿ ತೀರಕ್ಕೆ, ತುಂಗಭದ್ರಾ ನದಿ ತೀರಕ್ಕೆ ಬರ್ತಾರೆ. ಬಂದು ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಮನೆಯಿಂದ ತಂದಂಥ ಬುತ್ತಿ ಗಂಟನ್ನು ಬಿಚ್ಚಿ ಊಟ ಮಾಡೋಕೆ ಕುಂಡಿರ್ತಾರೆ. ಆವಾಗ ಆರೂಢರು ಕೂಡ ಅವ್ರ ಹತ್ತಕ್ಕೆ ಹೋಗಿ ಬೇಡಿಕಾರ ರೊಟ್ಟಿ ಇಸ್ಕೊಂಡು ತಿಂದ ಏನು ಮಾಡ್ತಾರೋ ಅಂದ್ರೆ ಅಲ್ಲಿಂದ ಮುಂದೆ ಆ ಆನೆಗುಂದಿ ಊರೊಳಗೆ ಪೇಟೆ ಬೀದಿಯೊಳಗೆ ಬರ್ತಾರೆ. ಆ ಪೇಟೆಯೊಳಗಿದ್ದಂಥ ಅಂಗಡಿಗಳನ್ನು ನೋಡ್ತಾ ಅವ್ರು ಎಲ್ಲಿಗೆ ಬರ್ತಾರೋ ಅಂದ್ರೆ ಅಲ್ಲಿ ಆ ಆನೆಗುಂದಿ ಅರಸರ ಮನೆ ದೇವರಾದಂಥ ಪರಶಿವನ ಗುಡಿ ಇರ್ತೈತಿ. ಆ ಗುಡಿಗೆ ಬರ್ತಾರೆ. ಬಂದಾಗ ಅಲ್ಲಿ ಒಳ್ಳೆ ವಿಜೃಂಭಣೆಯಿಂದ ಆ ಪರಮಾತ್ಮನ ಪೂಜೆ ನಡೆದಿರ್ತೈತಿ. ಅಂಥ ಟೈಮ್ದೊಳಗೆ ಇವ್ರೇನು ಮಾಡ್ತಾರೆ, ಗುಡಿಯೊಳಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಾಗ ಅಲ್ಲಿದ್ದಂಥ ಪೂಜಾರಿ ಇವ್ರನ್ನ ನೋಡಿ ಏನು ಮಾಡ್ತಾನೋ ಅಂತಂದ್ರೆ, ನೀ ಯಾವ ಕುಲದವದಿಯೋ ಏನೋ, ಏನು ಮನುಷ್ಯ ಅದೇ, ನೀ ಇದ್ದಂಗೆ ಕಾಣ್ತೀನಿ, ನೀವು ಒಳಗೆ ಬರಬೇಡ ನಡಿ ಅಂತೇಳಿ ಆ ಪೂಜಾರಿ ಸಿದ್ಧಾರೂಢರಿಗೆ ಸಿಟ್ಟಿಗೆ ಹೇಳ್ತಾನೆ. ಆವಾಗ ಸಿದ್ಧಾರೂಢರು ಅಂತಾರು, ನೀನು ಏನಂತ ಹೇಳ್ತೀಯಲ್ಲ ನನಗೆ, ಏನಂತ ಎದಕ್ಕಂತಿ, ಏನು ಈ ಸ್ಥೂಲ ಈ ಶರೀರಕ್ಕಂತೀಯೋ, ಏನು ಸೂಕ್ಷ್ಮ ಶರೀರಕ್ಕಂತೀಯೋ, ಏನು ಕಾರಣ ಶರೀರಕ್ಕಂತೀಯೋ, ಹೇಳಿ ನೋಡೋನು ಅಂತೇಳಿ ಹೇಳಿದಾಗ ಆ ಪೂಜಾರಿ ಏನು ಮಾಡ್ತಾನೋ ಅಂತಂದ್ರೆ ತಬ್ಬಿಬ್ಬಕ್ಕಾನು. ಆವಾಗ ಆರೂಢರು ಹೇಳ್ತಾರೋ, ಈ ಸ್ಥೂಲ ದೇಹಕ್ಕೆ ಅಂದ್ರೆ ಈ ನನ್ನ ಶರೀರಕ್ಕಾಗಲಿ ನಿನ್ನ ಶರೀರಕ್ಕಾಗಲಿ ಏನು ಉಳಿತಾ ಅಂತೇಳಿ ನೀನು ಹೇಳ್ತೀಯ ಅಂತಂದ್ರೆ, ನೀ ಹುಟ್ಟಿದ್ದು ತಾಯಿ ಗರ್ಭದಿಂದ ಹುಟ್ಟಿ ಬಂದು, ನಾನು ತಾಯಿ ಗರ್ಭದೊಳಗಿಂದ ಹುಟ್ಟಿ ಬಂದೀನಿ. ಅಂದಮೇಲೆ ಇದ್ರಾಗ ಹೀನ ಕುಲದವ್ರು ಯಾರು, ಶ್ರೇಷ್ಠ ಕುಲದವ್ರು ಯಾರು ಅಂತೇಳಿ ವಿಚಾರ ಮಾಡಿ ಹೇಳಿ ನೀನು. ಎಲ್ಲ ಈ ಭೂಮಿ ಮ್ಯಾಗೆ ಇದ್ದಂಥ ಮಾನವರೆಲ್ಲ ತಾಯಿ ಹೊಟ್ಟೆಗಿಂದ ಹುಟ್ಟಿ ಬಂದು ತಾಯಿ ಮಲಿ ಹಾಲು ಕುಡ್ದು ಬೆಳೆದು ದೊಡ್ಡವ್ರಿಗ್ಯಾರು. ಇದರಿಂದ ಯಾರೂ ಹೊರತಿಲ್ಲ. ಶ್ರೇಷ್ಠ ಕುಲದವ್ರು ಅಂದ್ರೆ ಅವರೇನು ಕಿವ್ಯಾಗ ಹುಟ್ಟಿ ಬಂದಿಲ್ಲ. ಹೀನ ಕುಲದವ್ರು ಅಂದ್ರೆ ಏನವರು ಬಾಯಾಗಿಂದ ಹುಟ್ಟಿ ಬಂದಿಲ್ಲ. ಎಲ್ಲರೂ ತಾಯಿ ಗರ್ಭದ ಏನೋ ಯೋನಿ ಮಾರ್ಗದಿಂದ ಹುಟ್ಟಿ ಬಂದೀವಿ ನಾವು. ಅಂದಾಗ ಇದ್ರಾಗ ಶ್ರೇಷ್ಠರು ಯಾರು, ಹೀನ್ರು ಯಾರು ಅಂತ ನಿನಗೆ ಹೇಳಕ್ಕೆ ಬರ್ತೈತಿ ಏನು ಅಂತೇಳಿ ಅವರಿಗೆ ಮಾರ್ಮಿಕವಾಗಿ ಆ ಪೂಜಾರಿಗೆ ಹೇಳಿದಾಗ ಪೂಜಾರಿ ವಿಚಾರ ಮಾಡ್ತಾನೋ, ಇವ ಇಷ್ಟೆಲ್ಲ ವೇದಾಂತ ಹೇಳ್ಬೇಕತ್ತಿದ್ರೆ ಇವ ಬ್ರಹ್ಮಜ್ಞಾನಿನ ಅದಾನು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾನಂದ್ರೆ ಆ ಆನೆಗುಂದಿ ಅರಸರಿಗೆ ಈ ವಿಷಯ ಹೇಳಬೇಕು, ಈ ಸುದ್ದಿ ತಿಳಿಸ್ಬೇಕು ಅಂತೇಳಿ ಆ ಪೂಜಾರಿ ಏನು ಮಾಡ್ತಾನೋ ಅಂತಂದ್ರೆ ಓಡಿ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದ ಏನು ಹೇಳ್ತಾನೋ ಅಂತಂದ್ರೆ, ಮಹಾರಾಜರ ಇವತ್ತು ಗುಡಿಯೊಳಗೆ ಒಬ್ಬವ
ಬ್ರಹ್ಮಚಾರಿ ಬಂದಾನ, ಒಬ್ಬ ವೇದಾಂತಿ ಬಂದಾನ ಅಂತೇಳಿ ತಿಳ್ಕೊಂಡು ಆ ಆನೆಗುಂದಿ ಅರಸರಿಗೆ ಹೇಳಿದಾಗ ಆ ಆನೆಗುಂದಿ ಅರಸರು ಏನು ಮಾಡ್ತಾರಂದ್ರೆ ತಮ್ಮ ಸೈನಿಕರನ್ನು ಕರೆದ ಆ ಗುಡಿಗೆ ಬಂದಂಥ ಬ್ರಹ್ಮಚಾರಿಯನ್ನು ನೀವು ಅರಮನೆಗೆ ಕರ್ಕೊಂಬರ್ರಿ ಅಂತೇಳಿ ತಿಳ್ಕೊಂಡು ಒಂದು ರಥವನ್ನು ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಟಾಗ ಬಂದಂಥ ಸೈನಿಕರು ದೂತರು ಏನು ಮಾಡ್ತಾರೋ ಅಂತಂದ್ರೆ ಈ ಬಾಲಭಾಸ್ಕರನಾಗಿ ಹೊಳಿತಿರ್ತಕ್ಕಂಥ ಯಾವ ನಮ್ಮ ಸಿದ್ಧಾರೂಢರನ್ನು ನೋಡಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಹೇಳ್ತಾರೆ, ಇವತ್ತು ನಮ್ಮ ಅರಸರು ನಿಮ್ಮನ್ನು ಅರಮನೆಗೆ ಕರ್ಕೊಂಬರ್ಲಿಕ್ಕೆ ರಥವನ್ನು ಕಳಿಸ್ಕೊಟ್ಟಾರೆ, ಅದಕ್ಕೆ ಶೀಘ್ರ ನೀವೇನು ಮಾಡಬೇಕು, ರಥದೊಳಗೆ ಕೂತ್ಕೊಳ್ರಿ, ನಾವು ನಿಮ್ಮನ್ನು ಅರಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆವಾಗ ಸಿದ್ಧಾರೂಢರು ಅಂತಾರು, ನಾ ಬ್ರಹ್ಮಚಾರಿ ಇದೀನಪ್ಪ, ನನಗೆ ಯಾಕೆ ಈ ರಥ ಎಲ್ಲ, ನನ್ನ ಕಾಲ ನನಗೆ ರಥ ಅದಾವು ಅಂತೇಳಿ ತಿಳ್ಕೊಂಡು ಹೇಳ್ತಾರೆ. ಆಮ್ಯಾಗ ನಾನು ನಿಮ್ಮ ಅರಮನೆಗೆ ಬಂದ ನಾ ಮಾಡೋದಾರ ಏನೈತೆ ಅಲ್ಲಿ, ನಾ ಬರೋದಿಲ್ಲ ಅಂತಾರೆ. ಆವಾಗ ಸೈನಿಕರು ದೂತರು ಕರೆಯಕ್ಕೆ ಬಂದಂಥವ್ರು ಅಂತಾರು, ಇಲ್ರಿಪ್ಪ ನಮ್ಮ ಅರಸರು ಧರ್ಮದಿಂದ ಪರಿಪಾಲನೆ ಮಾಡಕತ್ತಾರು, ಮತ್ತು ಅವರು ಅಧ್ಯಾತ್ಮದೊಳಗೆ ಸತ್ಸಂಗದೊಳಗೆ ಆಸಕ್ತಿ ಇದ್ದವ್ರದಾರು, ಅದಕ್ಕೆ ಅವರು ಯಾರ ಮತ ಶ್ರೇಷ್ಠ ಆಕತ್ತೀವೋ ಅವ್ರ ಮತನ ಸ್ವೀಕಾರ ಮಾಡ್ತಾರೋ, ಅದರ ಸಂಬಂಧ ನಿಮ್ಮನ್ನು ಕರ್ಕೊಂಡು ಬಾ ಅಂದಾರು ಅಂತೇಳ್ಯಾರು. ಅದಕ್ಕೆ ನೀವು ದಯವಿಟ್ಟು ಬರಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡಾಗ ಆತ್ ನಡ್ರಿಪ್ಪ ಅಂತೇಳಿ ಸಿದ್ಧಾರೂಢರು ಆ ರಥವನ್ನು ಏರಿ ಕೂತ್ಕೋತಾರೆ. ಆ ಬಂದಂಥ ಸೈನಿಕರು ಆ ರಥವನ್ನು ಹೊಡ್ಕೊಂಡು ಎಲ್ಲಿಗೆ ಬರ್ತಾರೋ ಆ ಅರಸರ ಅರಮನೆಗೆ ಬರ್ತಾರೆ. ಬಂದ ಸೈನಿಕರು ಅರಮನೆ ಒಳಗೆ ಹೋಗಿ ನಾವು ಆ ಬ್ರಹ್ಮಚಾರಿನ ಕರ್ಕೊಂಬಂದೇವ್ರಿ ಮಹಾರಾಜರು ಅಂತೇಳಿ ಅವರಿಗೆ ಹೇಳ್ತಾರೆ. ಆ ಸುದ್ದಿಯನ್ನು ಕೇಳುವಂಥ ಮಹಾರಾಜ ಸಿಂಹಾಸನದಿಂದ ಎದ್ದು ಬಂದ ಈ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಅವ್ರನ್ನ ಆದರ ಸತ್ಕಾರಗಳಿಂದ ಅರಮನೆಯೊಳಗೆ ಕರ್ಕೊಂಡೋಗಿ ಏನು ಮಾಡ್ತಾನೆ, ಉಚಿತವಾಗಿರ್ತಕ್ಕಂಥ ಒಂದು ಆಸನದಲ್ಲಿ ಕುಂಡ್ರಿಸಿದಾಗ ಅಲ್ಲಿರ್ತಕ್ಕಂಥ ಪಂಡಿತರಿಗೆ ಅಸಹನೆ ಆಕ್ಕತಿ. ಇಂಥ ಹರಕನ್ನು ಕರ್ಕೊಂಡು ಬಂದ ನಮ್ಮ ಸರಿ ಸಮಾನವಾದ ಆಸನದಾಗ ಈ ಮಹಾರಾಜ ಕುಂಡ್ರಿಸಿದಲ್ಲ ಅಂತ ತಿಳ್ಕೊಂಡು ಅವರು ತಮ್ಮೊಳಗನ ಹೊಟ್ಟೆ ಕೆಚ್ಚಪಡ್ತಾರೆ, ಅಸಹ್ಯ ಪಟ್ಕೋತಾರೆ. ಆವಾಗ ಆ ರಾಜ ಏನು ಮಾಡ್ತಾನು ಅಂತಂದ್ರೆ ಆ ಬ್ರಹ್ಮ ಜಿಜ್ಞಾಸ ಮಾಡೋ ಸಲುವಾಗಿ ತನ್ನ ಆಸ್ಥಾನದಲ್ಲಿದ್ದಂಥ ಪಂಡಿತರನ್ನು, ಸಿದ್ಧಾರೂಢರನ್ನು ಎಲ್ಲರನ್ನೂ ಕರ್ಕೊಂಡು ಎಲ್ಲಿಗೆ ಬರ್ತಾನೋ, ಚಿಂತಾಮಣಿ ಆಶ್ರಮಕ್ಕೆ ಬರ್ತಾನೆ. ಆ ಚಿಂತಾಮಣಿ ಆಶ್ರಮಕ್ಕೆ ಬಂದ ಮೇಲೆ ಅಲ್ಲಿದ್ದಂಥ ಆ ಆಶ್ರಮದ ಸ್ವಾಮಿಗಳು ಎಲ್ಲರನ್ನೂ ಬರಮಾಡಿಕೊಂಡು ಉಚಿತವಾದ ಆಸನಗಳನ್ನು ಕೊಡ್ತಾರೆ. ಆವಾಗ ಈ ಸಿದ್ಧಾರೂಢರನ್ನು ನೋಡಿದಂಥ ಆ ಸ್ವಾಮಿಗಳು ಏನು ಮಾಡ್ತಾರೋ ಅಂತಂದ್ರೆ ಆಧ್ಯಾತ್ಮ ಚರ್ಚೆಗೆ ಪ್ರಾರಂಭವನ್ನು ಮಾಡ್ತಾರೆ. ಮಾಡಿ ಏನು ಮಾಡ್ತಾರೋ ಅಂದ್ರೆ ತಮ್ಮ ಶಿಷ್ಯರಿಗೆ ಏನು ಹೇಳ್ತಾರೋ ಅಂತಂದ್ರೆ, ನೀವು ಆತ್ಮನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತಿ ಹೇಳ್ರಿ ಅಂತೇಳಿ ತಿಳ್ಕೊಂಡು ಆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಹೇಳಿದಾಗ ಆ ಶಿಷ್ಯರೊಳಗೆ ಒಬ್ಬೊಬ್ಬರ ಬಂದು ಒಂದೊಂದು ತಮ್ಮ ವಿಚಾರವನ್ನು ತಿಳಿಸ್ತಾರೆ. ಮೊದಲನೇಕ್ಕೆ ಚಾರ್ವಾಕ ಅಂತಕ್ಕಂಥ ಪಂಡಿತ ಮುಂದೆ ಬಂದು ಹೇಳ್ತಾನೆ, ಈ ದೇಹವೇ ಆತ್ಮ ಅಂತ ಹೇಳ್ತಾನೆ. ಹೆಂಗಂದ್ರೆ ಸುಖ ದುಃಖಾದಿಗಳನ್ನು ಈ ಶರೀರದಿಂದ ಭೋಗಿಸ್ಬೇಕಾಗೈತಿ, ಅದಕ್ಕೆ ಈ ಶರೀರ ಸುಖನ ಪರಮ ಸುಖ ಐತಿ, ಅದಕ್ಕೆ ಶರೀರನ ಆತ್ಮ ಅಂತೇಳಿ ಹೇಳ್ತಾನೆ. ಇನ್ನು ಮುಂದೆ ಇಂದ್ರಿಯಗಳ ಆತ್ಮ ಅಂತಕ್ಕಂಥ ಮುಂದೆ ಬಂದು ಹೇಳ್ತಾನೆ, ಇಂದ್ರಿಯಗಳೇ ಆತ್ಮ. ಯಾವುದೇ ಒಂದು ಸುಖವನ್ನು ನಾವು ಅನುಭವಿಸ್ಬೇಕಾದ್ರೆ ಇಂದ್ರಿಯಗಳ ಪಾತ್ರತೆಯನ್ನು ವಹಿಸ್ತವೆ, ಅದಕ್ಕೆ ಇಂದ್ರಿಯಗಳ ಆತ್ಮ ಅಂತ ಒಬ್ಬ ಹೇಳ್ತಾನೆ. ಮುಂದೆ ಮತ್ತೊಬ್ಬಂದು ಹೇಳ್ತಾನೆ, ಪ್ರಾಣವೇ ಆತ್ಮ ಅಂತ ಹೇಳ್ತಾನೆ. ಈ ದೇಹದೊಳಗೆ ಪ್ರಾಣ ಐತಿ ಅಂಥೇಳಿ ನಿನ್ನ ಇಂದ್ರಿಯಗಳು ಸುಖ ಪಡಕತ್ತಾವು, ಅದಕ್ಕೆ ಪ್ರಾಣವೇ ಆತ್ಮ ಶುದ್ಧವಾಗೈತಿ ಅಂತೇಳಿ ಆತ ಹೇಳ್ತಾನೆ. ಮತ್ತೊಬ್ಬ ಬಂದ ಮನವೇ ಆತ್ಮ ಅಂತ ಒಬ್ಬ ಸಾಧಿಸ್ತಾನೆ. ಅಲ್ಲಿಂದ ಅದನ್ನು ನಿರಾಕರಿಸಿ ಬುದ್ಧಿನ ಆತ್ಮ ಅಂತ ಒಬ್ಬವನು ಹೇಳ್ತಾನೆ. ಮತ್ತೊಬ್ಬ ಬಂದು ಏನು ಹೇಳ್ತಾನೋ, ದೇಹದಲ್ಲಿ ಜಡಚೇತನದಿಂದ ಇರುವಂಥ ಆತ್ಮ ಏನೈತಿ ಅಂಶ ಅದ ಆತ್ಮ ಅಂತ ಒಬ್ಬ ಹೇಳ್ತಾನೆ. ಇವ್ರ ಮಾತನ್ನು ಕೇಳಿದಂಥ ಮತ್ತೊಬ್ಬವ, ನೀವೆಲ್ಲರೂ ಹೇಳೋದು ಸುಳ್ಳೈತಿ, ಶೂನ್ಯವೇ ಆತ್ಮ ಅಂತ ಅವ ಹೇಳ್ತಾನೆ. ಆ ಶೂನ್ಯವನ್ನು ಅರಿತು ಹೇಳ್ತೀನೋ ಅರಿವಿಲ್ಲಿ ಹೇಳ್ತೀವೋ ಅಂತೇಳಿ ತಿಳ್ಕೊಂಡು ವಾದ ಹಾಕಿ ಮತ್ತೊಬ್ಬ ಏನು ಹೇಳ್ತಾನೋ ಅಂತಂದ್ರೆ, ಪ್ರಭಾಕರ ಮತ್ತು ನಾಯಕ ಮತದವ್ರು ಏನು ಹೇಳ್ತಾರೋ, ವಿಜ್ಞಾನ ಮತ್ತು ಆನಂದಮಯ ಕೋಶವೇ ಆತ್ಮ ಅಂತ ಹೇಳ್ತಾರೆ. ಹಿಂಗೆ ಒಬ್ಬೊಬ್ಬರು
ಒಂದೊಂದಕ್ಕೆ ಒಂದೊಂದು ಕೋಶಕ್ಕೆ ಆತ್ಮ ಆತ್ಮ ಅಂತ ಹೇಳ್ತಾರೆ. ಅಂದ್ರೆ ಈ ದೇಹದೊಳಗೆ ಇರ್ತಕ್ಕಂಥ ಆತ್ಮವನ್ನು ಈ 5 ಕೋಶಗಳು ಅಂದರೆ ಯಾವುದು? ಅನ್ನಮಯ ಕೋಶ, ವಿಜ್ಞಾನಮಯ, ಮನೋಮಯ, ಪ್ರಾಣಮಯ ಅಂತಕ್ಕಂಥ ಈ 5 ಕೋಶಗಳೇನದಾವಲ್ಲ, ಈ 5 ಕೋಶಗಳು ಆ ಆತ್ಮನನ್ನು ಮುಸುಕ್ಯಾವ. ಹೆಂಗಪ್ಪ ಅಂತಂದ್ರೆ ಸೂರ್ಯನಿಗೆ ಮೋಡ ಮುಸುಕಿದಂಗೆ ಇವು ಏನು ಮಾಡ್ಯಾವು? ಈ 5 ಕೋಶಗಳು ಆತ್ಮನಿಗೆ ಮುಸುಕು ಹಾಕ್ಯಾವು. ಅದಕ್ಕೆ ಇವರು ಒಬ್ಬೊಬ್ಬರು ಒಂದೊಂದು ಕೋಶಕ್ಕೆ ಆತ್ಮ ಆತ್ಮ ಅಂತೇಳಿ ಏನು ಮಾಡಕತ್ತಾರೋ ತಮ್ಮದನ್ನು ತಾವು ಸಾಧಿಸಕತ್ತಾರೆ ಅಂತೇಳಿ ತಿಳ್ಕೊಂಡು ಸಿದ್ಧಾರೂರು ಏನು ಹೇಳ್ತಾರೆ ಅಂತಂದ್ರೆ ಆ ರಾಜನಿಗೆ ಉದ್ದೇಶಿಸಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ರಾಜ, ಇವರು ಹೇಳೋದು ಈ ಶರೀರದಲ್ಲಿ ಇದ್ದಂಥ 5 ಕೋಶಗಳಿಗೆ ಒಂದೊಂದು ಆತ್ಮ ಐತಿ ಅಂತ ಹೇಳಕತ್ತಾರೆ. ಆದ್ರೆ ಆತ್ಮಕ್ಕೂ ಈ ಶರೀರಕ್ಕೂ ಯಾವುದೇ ಸಂಬಂಧ ಇಲ್ಲ. ಆತ್ಮ ಪರಿಶುದ್ಧವಾಗಿ ಸಾಕ್ಷಿಕನಾಗಿ ಇವೆಲ್ಲ 5 ಕೋಶಗಳಿಗೆ ಅವ ಸಾಕ್ಷಿಯಾಗಿ ಅದಾನು ಅಂತೇಳಿ ತಿಳ್ಕೊಂಡು ರಾಜನಿಗೆ ಹೇಳ್ತಾರೆ. ಹೆಂಗೆ ಹೇಳ್ತಾರೋ ಅಂತಂದ್ರೆ, ಇವರು 5 ಪಂಡಿತರು ಹೇಳೋದ್ರಲ್ಲಿ ವಿಚಾರ ಮಾಡಿದ್ರೆ 5 ಜನ ಕುರುಡು ಜನ ಅವ್ರನ್ನ ಕರ್ಕೊಂಡು ಬಂದು ಆನೆ ಮುಂದೆ ನಿಂದಿರ್ಸಿದ್ರೆ ಅವ್ರೇನು ಮಾಡ್ತಾರೋ ಅಂತಂದ್ರೆ, ಒಬ್ಬವ ಆನೆ ಸೊಂಡಿ ಹಿಡಿದ ಇದು ಒಣಕಿ ಅಂತ ಹೇಳ್ತಾನೆ. ಯಾಕೆ? ಅವ್ರಿಗೆ ಕಣ್ಣು ಕಾಣೋದಿಲ್ಲ. ಅವ್ರ ಕೈಗೆ ಏನು ಸ್ಪರ್ಶ ಆಕತಿ ಅದನ್ನು ಅವರು ತಮಗೆ ತಿಳಿದಂಗೆ ಹೇಳ್ತಾರೆ. ಹಂಗೆ ಒಬ್ಬವ ಆ ಸೊಂಡಿ ಹಿಡಿದು ಏನಂದ, ಅದಕ್ಕೆ ಒಣಕಿ ಅಂದ. ಒಬ್ಬವ ಕಾಲು ಹಿಡ್ದ ಕಂಬಂದ. ಒಬ್ಬವ ಕಿವಿ ಹಿಡ್ದ ಇದು ಮರ ಅಂದ. ಮತ್ತೊಬ್ಬವ ಏನಂತಾನೋ ಈ ಆ ಒಂದೊಂದು ಥರ ಅವ್ರೇನು ಮಾಡ್ತಾರೆ, ಕುರುಡರು ಹೇಳ್ತಾರೆ. ಏನಂತಾರೋ ಒಣಕಿ ಅಂತಾನೋ, ಒಬ್ಬವ ನಗಾರಿ ಅಂತಾನೋ, ಒಬ್ಬವ ಹಲಿಗೆ ಅಂತಾನೋ, ಒಬ್ಬ ಮರ ಅಂತಾನೋ. ಹಿಂಗೆ ಅವ್ರಿಗೆ ಕಣ್ಣ ಇಲ್ಪ ಅಂತಂದ್ಮ್ಯಾಗ ಅವರು ಏನು ಹೇಳ್ತಾರೆ, ಆ ವಸ್ತುವನ್ನು ಮುಟ್ಟಿ ತಮಗೆ ತಿಳಿದಂಥದ್ದನ್ನು ಹೇಳ್ತಾರೆ. ಹಂಗೆ ಇವರು 5 ಜನನು ಏನು ಮಾಡಕತ್ತಾರೋ ತಮಗೆ ತಿಳಿದಂಥ ಕೋಶಗಳಿಗೆ ಆತ್ಮ ಅನ್ನಕತ್ತಾರೆ. ಆದ್ರೆ ಆತ್ಮ ಅಂತಂದ್ರೆ ಏನಪ್ಪ ಅಂತಂದ್ರೆ, ಈ ಶರೀರದೊಳಗೆ ಅವ ಏನು ಮಾಡ್ಯಾನ, ಸಾಕ್ಷಿಕನಾಗ್ಯದಾನ. ಏನು ಈ ಶರೀರದೊಳಗೆ ಏನೇನು ನಡೀತೈತಿ ಅನ್ನೋದನ್ನು ಎಲ್ಲ ನೋಡ್ಕೊತ ಏನು ಮಾಡಕತ್ತಾನೋ ಸಾಕ್ಷಿಯಾಗಿದ್ದಾನೋ ಅಂತೇಳಿ ತಿಳ್ಕೊಂಡು ಆ ರಾಜನಿಗೆ ಹೇಳ್ತಾರೆ. ಹೇಳಿ ಅಲ್ಲಿಂದ ಈ ವಾದ ವಿವಾದ ಅಲ್ಲಿಗೆ ಮುಗಿತೈತಿ. ಮತ್ತು ರಾಜ ಏನು ಮಾಡ್ತಾನೋ, ಆ ಆರೂಢರನ್ನು ಕರ್ಕೊಂಡು ಎಲ್ಲಿಗೆ ಬರ್ತಾನೋ, ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದ ಮ್ಯಾಗ ಸಿದ್ಧಾರೂಢರನ್ನು ಸ್ನಾನ ಮಾಡಿಸಿ ಷೋಡೋಪಚಾರಗಳಿಂದ ಪೂಜಿಸಿ ಏನು ಮಾಡ್ತಾನೋ, ಅವರಿಗೆ ಪಕ್ವಾನ್ನದ ಎಡೆಯನ್ನು ಮಾಡಿ ಅವರಿಗೆ ಊಟ ಮಾಡಿಸ್ತಾನೋ. ಮುಂದೆ ತಾನು ಊಟ ಮಾಡ್ತಾನೆ. ಮಾಡಿದ ನಂತರ ಗುರುಗಳಿಗೆ ನಮಸ್ಕಾರ ಮಾಡಿ ಕುಳಿತ ಕೇಳ್ತಾನ, ಸಿದ್ಧಾರೂಢ್ರೆ, ನಾನು ಯಾರು ಅಂತಕ್ಕಂಥದ್ದನ್ನು ನನಗೆ ತಿಳಿಸಿ ಹೇಳ್ರಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆಗ ಆರೂಢರು ಅಂತಾರೋ, ನೋಡು ರಾಜ, ನಿನ್ನ ಎದುರಿಗೆ ಇದ್ದಂಥ ವಸ್ತು ಎಂದೂ ನೀನು ಆಗೋದಿಲ್ಲ. ಅದಕ್ಕೆ ಈ ಶರೀರ ನೀನಲ್ಲ. ಈ ಶರೀರದೊಳಗೆ ಇರ್ತಕ್ಕಂಥ ಆತ್ಮ ನೀನದಿ ಅಂತೇಳಿ ತಿಳ್ಕೊಂಡು ಅವನಿಗೆ ವಿವರವಾಗಿ ತಿಳಿಸಿ ಹೇಳ್ತಾರೆ. ನೇತಿ ನೇತಿ ನೇತೀತಿ ಅಂತ ಹೇಳ್ತಾರೆ. ಅಂದ್ರೆ ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ ಅಂತೇಳಿ ತಿಳ್ಕೊಂಡು ಎಲ್ಲವನ್ನು ನಿರಾಕರಿಸ್ಕೊತ ಬಂದ ಈ ಪಂಚಭೌತಿಕ ಮಹಾಭೂತಗಳನ್ನು ಆಯಾ ಅಂಶಗಳಿಗೆ ಹಂಚಿಕೊಟ್ಟ ಮೇಲೆ ಈ ಶರೀರ ಇಲ್ಲದಾಕತಿ. ಆವಾಗ ಅದು ಶರೀರ ಇಲ್ಲ ಅಂದ್ರೂ ನೀ ಇರ್ತಿ. ಅಂದ್ರೆ ನೀ ಅಂದ್ರೆ ಯಾರು? ಆತ್ಮ ಸ್ವರೂಪಿನ ನೀನದಿ, ಆನಂದ ಸ್ವರೂಪನ ನೀನದಿ ಅನ್ನೋದನ್ನು ದೃಢ ನಿಶ್ಚಯ ಮಾಡ್ಕೋ. ಯಾಕಂತಂದ್ರೆ ಅನೇಕ ಜನ್ಮಗಳಲ್ಲಿ ಹುಟ್ಟಿ ಬಂದದ್ದು ಈ ಆತ್ಮ ಈ ಪಂಚಮಹಾಭೂತ ಶರೀರ ಮತ್ತು ಯಾವಾಗಿದ್ದರೂ ಈ ಆತ್ಮದ ಜೊತೆಯಾಗಿ ಇರುವುದಿಲ್ಲ. ಅದಕ್ಕೆ ಆತ್ಮನ ಬೇರೆ, ಈ ದೇಹವೇ ಬೇರೆ. ಅದಕ್ಕೆ ದೇಹವನ್ನು ನೆಚ್ಚಿ ಕಳಿಬೇಡ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ನೀನು ಬ್ರಹ್ಮ ಸ್ವರೂಪವನ್ನು ತಿಳ್ಕೋ ರಾಜ ಅಂತೇಳಿ ತಿಳ್ಕೊಂಡು ಆ ರಾಜನಿಗೇನು ಮಾಡ್ತಾನೋ ಉಪದೇಶ ಮಾಡ್ತಾನೆ. ಈ ತತ್ವಗಳೆಲ್ಲ ಆ ರಾಜನಿಗೆ ಮನನಾಗಲಿ ಅಂತೇಳಿ ತಿಳ್ಕೊಂಡು ಅಲ್ಲೇ ಕೆಲವೊಂದು ದಿವಸ ಏನು ಮಾಡ್ತಾರೋ ಸಿದ್ಧಾರೂಢರು ಆ ರಾಜನ ಅರಮನೆಯೊಳಗೆ ಉಳ್ಕೊತಾರೆ. ಮುಂದೆ ಒಂದು ದಿವಸ ಅಲ್ಲಿಂದ ಆ ರಾಜನ ಅಪ್ಪಣೆ ಪಡೆದು ಹೊರಟು ಮತ್ತೆ ಎಲ್ಲಿ ಬರ್ತಾರೋ ಚಿಂತಾಮಣಿ ಆಶ್ರಮಕ್ಕೆ ಬರ್ತಾರೆ.
ಚಿಂತಾಮಣಿ ಆಶ್ರಮಕ್ಕೆ ಬಂದಾಗ ಅಲ್ಲಿ ಆತ್ಮಚರ್ಚೆ ನಡೆದಿರ್ತೈತಿ. ಆವಾಗ ಸಿದ್ಧಾರೂಢರು ಹೋದಾಗ ಅಲ್ಲಿ ಬ್ರಹ್ಮಾನಂದ ಅಂತಕ್ಕಂಥ ಒಬ್ಬ ಆಶ್ರಮದ ಸ್ವಾಮಿಗಳ ಶಿಷ್ಯ ಇರ್ತಾನೆ. ಅವ ಸಿದ್ಧಾರೂಢರಿಗೆ ಪ್ರಶ್ನೆ ಮಾಡ್ತಾನೆ, ಈ ಬ್ರಹ್ಮ ಜಿಜ್ಞಾಸ ಅಂದ್ರೆ ಏನು ಅಂತೇಳಿ ಆರೂಢರನ್ನು ಕೇಳಿದಾಗ ಆರೂಢರು ಹೇಳ್ತಾರೆ, ಬ್ರಹ್ಮ ಜಿಜ್ಞಾಸ ಅಂದ್ರೆ ನೋಡಪ್ಪ, ಬ್ರಹ್ಮವನ್ನು ತಿಳಿಯೋದಕ್ಕನ ಬ್ರಹ್ಮ ಜಿಜ್ಞಾಸ ಅಂತಾರೆ ಅಂತ ಹೇಳ್ತಾರೆ. ಚರ್ಚೆಯನ್ನು ಮಾಡಿ ಎಲ್ಲವನ್ನು ಈ ನಶ್ವರವಾದಂಥ ಈ ಒಂದು ಜಗತ್ತನ್ನು ನಿರಾಕರಿಸಿ ಬ್ರಹ್ಮವನ್ನು ತಿಳ್ಕೊಳ್ಳೋದಕ್ಕೆ ಬ್ರಹ್ಮ ಜಿಜ್ಞಾಸ ಜ್ಞಾನಮಿಚ್ಛ ಅಂತ ಹೇಳ್ತಾರೆ. ಬ್ರಹ್ಮವನ್ನು ತಿಳ್ಕೊಳ್ಬೇಕನ್ನ ಬ್ರಹ್ಮ ಜಿಜ್ಞಾಸ ಅಂತಾರು ಅಂತೇಳಿ ಹೇಳಿದಾಗ ಆ ಬ್ರಹ್ಮಾನಂದ ಏನು ಮಾಡ್ತಾನೋ ಅಂತಂದ್ರೆ ಉದಾಸೀನ ಮಾಡ್ತಾನೆ. ಇಷ್ಟನ ಬೆಳೆದಂತೇಳಿ ಉದಾಸೀನ ಮಾಡ್ತಾನೆ. ಉದಾಸೀನ ಮಾಡಿದಾಗ ಅಲ್ಲಿದ್ದಂಥ ಮತ್ತೊಬ್ಬವ ಆ ಸ್ವಾಮಿಗಳ ಶಿಷ್ಯ ಆ ಆರೂಢರು ಹೇಳಿದಂಥ ಅರ್ಥ ತಿಳ್ಕೊಳ್ಳಾರ್ದ ನೀನು ಹಿಂಗೆ ಉದಾಸೀನ ಮಾಡೋದು ಸರಿ ಕಾಣ್ತತೆ ನಿನಗಂತೇಳಿ ಸಿಟ್ಟಿಗೆ ಹೇಳ್ತಾನೆ. ಆವಾಗ ಆ ಸಿದ್ಧಾರೂಢರು ಹೇಳ್ತಾರೆ, ಏನಪ್ಪ ಅಂತಂದ್ರೆ ಈ ಜಗತ್ತು ಎಲ್ಲ ರಾಸಾಯನಿಕ ಕ್ರಿಯೆಯಿಂದ ನಡೆದೈತಿ ಅಂತೇಳಿ ತಿಳ್ಕೊಂಡ ಆ ಬ್ರಹ್ಮಾನಂದನಿಗೆ ಎಲ್ಲವನ್ನು ವಿವರವಾಗಿ ತಿಳಿಸಿ ಹೇಳ್ತಾರೆ. ಹೇಳಿದಾಗ ಆ ಬ್ರಹ್ಮಾನಂದ ನಂದು ತಪ್ಪಾಗೈತಿ, ಕ್ಷಮ ಮಾಡಿರಿ ಅಂತೇಳಿ ಪಶ್ಚಾತ್ತಾಪ ಪಡ್ತಾನೆ. ಆವಾಗ ಅವನ್ನ ಗುರುಗಳು ಆರೂಢರು ಸಮಾಧಾನವನ್ನು ನೀಡ್ತಾರೆ. ಆ ಹೊತ್ತಿಗೆ ಅಲ್ಲಿಗೆ ಆ ಊರಿನ ಒಬ್ಬ ಧನಿಕ ಅಂದ್ರೆ ಶ್ರೀಮಂತ ಆ ಆಶ್ರಮದ ಸ್ವಾಮಿಗಳ ಒಂದು ದರ್ಶನಕ್ಕೆ ಬಂದು ನಮಸ್ಕಾರ ಮಾಡಿ ಹೇಳ್ತಾನೆ. ಏನು ಹೇಳ್ತಾನೋ ಅಂತಂದ್ರೆ, ಸ್ವಾಮಿಗಳ, ನಾನು ಶ್ರೀಶೈಲ ಕ್ಷೇತ್ರದ ಮಲ್ಲಿಕಾರ್ಜುನ ದರ್ಶನಕ್ಕೆ ನಮ್ಮೂರಿನ ಭಕ್ತರನ್ನು ಕರೆದುಕೊಂಡ ಪಾದಯಾತ್ರಾ ಮುಖಾಂತರ ಶ್ರೀಶೈಲಕ್ಕೆ ಹೊಂಟೀನಿ. ಅದಕ್ಕೆ ನಿಮ್ಮ ಆಶ್ರಮದಲ್ಲಿ ಇದ್ದಂಥ ಒಬ್ಬಿಬ್ಬರನ್ನು, ನಿಮ್ಮ ಶಿಷ್ಯರನ್ನು ನನ್ನ ಜೊತೆ ಕಳಿಸ್ಕೊಡ್ಬೇಕು ಅಂತೇಳಿ ತಿಳ್ಕೊಂಡ ಏನು ಮಾಡ್ತಾನೋ ಆ ಧನಶೆಟ್ಟಿ ಅನ್ನವ ಆ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೋತಾನೆ. ಆವಾಗ ಆ ಸ್ವಾಮಿಗಳು ತಮ್ಮ ಶಿಷ್ಯನನ್ನು ಕರೆದ, ಈ ಸಿದ್ಧಾರೂಢರನ್ನು ಕರ್ಕೊಂಡ ನೀನು ಈ ಶೆಟ್ರು ಕೂಡ ಏನಪ್ಪ ಶ್ರೀಶೈಲಕ್ಕೆ ಪಾದಯಾತ್ರಾ ಮುಖಾಂತರ ಹೋಗಿ ಬಾರಪ್ಪ ಅಂತೇಳಿ ತಿಳ್ಕೊಂಡ ಆ ಆಶ್ರಮದ ಸ್ವಾಮಿಗಳು ಸಿದ್ಧಾರೂಢರನ್ನ ಮತ್ತು ತಮ್ಮ ಶಿಷ್ಯನ ಆ ಶೆಟ್ಟಿ ಕೂಡ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಿಂದ ಆ ಇಬ್ಬರು ಸಿದ್ಧಾರೂಢರು ಮತ್ತು ಆಶ್ರಮದ ಶಿಷ್ಯ ಕೂಡಿ ಏನು ಮಾಡ್ತಾರೋ ಆ ಶೆಟ್ಟಿ ಮನೆಗೆ ಬರ್ತಾರೋ. ಬಂದ ಮರುದಿವಸ ಶ್ರೀಶೈಲಕ್ಕೆ ಪ್ರಯಾಣ ಬೆಳೆಸ್ತಾರನ್ನುವಲ್ಲಿಗೆ ಇವತ್ತಿನ ಶ್ರವಣ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಸದ್ಗುರು ಸಿದ್ಧಾರೂಢಾಯ ನಮಃ. ಓಂ ನಮಃ ಶಿವಾಯ. ಓಂ ತತ್ಸತ್.